ನಮಸ್ತೆ. ನನ್ನ ಲಾಸ್ಟ್ ವಿಡಿಯೋಕ್ಕೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇದೇ ಥರ ಮುಂದುವರಿಯಲಿ ಅಂತ ಕೇಳಿಕೊಳ್ತೇನೆ. ಇವತ್ತಿನ ವಿಷಯ ರಕ್ತ ಸಂಬಂಧಿಗಳನ್ನು ಯಾಕೆ ಮದುವೆ ಆಗಬಾರ್ದು ಎಂಬ ವಿಷಯದ ಬಗ್ಗೆ. ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಕಡೆಗಳಲ್ಲಿ ಒಂದು ಕಲ್ಚರ್ ಇದೆ. ಅಂದರೆ ಕೆಲವು ಕಡೆಗಳಲ್ಲಿ ಅಕ್ಕನ ಮಗಳನ್ನು ಮದುವೆ ಆಗ್ಬೋದು, ಆಮೇಲೆ ಕಸಿನ್ಸ್ ಮ್ಯಾರೇಜನ್ನು ನಾವು ನೋಡಿರ್ತೇವೆ, ಕೇಳಿರ್ತೇವೆ. ಇದಕ್ಕೆ ರಕ್ತ ಸಂಬಂಧಿಗಳನ್ನು ಮದುವೆ ಆಗ್ಬೋದು ಅಂತ ಹೇಳ್ತಾರೆ. ಅದು ಮೆಡಿಕಲ್ ಭಾಷೆಯಲ್ಲಿ ಇದಕ್ಕೆ ಕನ್ಸ್ಯಾಂಗ್ಯುನಿಯಸ್ ಮ್ಯಾರೇಜ್ ಅಂತ ಹೇಳ್ತಾರೆ. ಅಂದರೆ ರಕ್ತ ಸಂಬಂಧಿಗಳನ್ನು ಮದುವೆ ಆಗೋದು ಅಂತ ಹೇಳಿ. ಯಾಕೆ ರಕ್ತ ಸಂಬಂಧಿಗಳನ್ನು ಮದುವೆ ಆಗಬಾರ್ದು? ಯಾಕಂತ ಹೇಳಿದರೆ, ನಮ್ಮ ಶರೀರದಲ್ಲಿ ಜೀನ್ಗಳಿರ್ತವೆ, ಅದಕ್ಕೆ ನಾವು ಜೆನೆಟಿಕ್ ಮೆಟೀರಿಯಲ್ ಅಂತ ಹೇಳ್ತೇವೆ. ನೀವು ಜೆನೆಟಿಕ್ ಡಿಸಾರ್ಡರ್ಗಳ ಬಗ್ಗೆ ಕೇಳಿರಬಹುದು. ಸೊ ಯಾವಾಗ ನಾವು ರಕ್ತ ಸಂಬಂಧದಲ್ಲಿ ಮದುವೆ ಆಗ್ತೇವೆಯೋ ಇಂತಹ ಜೆನೆಟಿಕ್ ಡಿಸಾರ್ಡರ್ಗಳು ಉತ್ಪತ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದರೆ, ಈಗ ಒಬ್ಬ ವ್ಯಕ್ತಿಯಲ್ಲಿ ಒಂದು ರೋಗದ ಲಕ್ಷಣಗಳು ಕಂಡು ಬರದೇ ಇದ್ದರೂ ಕೂಡ ಅವನಲ್ಲಿ ಆ ರೋಗವನ್ನು ಉತ್ಪತ್ತಿ ಮಾಡಲಿಕ್ಕೆ ಬೇಕಾಗುವಂತಹ ಜೀನ್ ಇರಬಹುದು. ಅದಕ್ಕೆ ರಿಸೆಸಿವ್ ಜೀನ್ ಅಂತ ಹೇಳ್ತಾರೆ. ಅಂದರೆ ಆ ಜೀನ್ ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಆ ರೋಗವನ್ನು ಉತ್ಪತ್ತಿ ಮಾಡಲಿಕ್ಕೆ, ಆದರೆ ಆ ರೋಗವನ್ನು ಉತ್ಪತ್ತಿ ಮಾಡಬಲ್ಲಂತಹ ಗುಣಗಳು ಆ ಜೀನ್ನಲ್ಲಿ ಇರ್ತದೆ. ಆಗ ನೀವು ರಕ್ತ ಸಂಬಂಧಿಯನ್ನು ಮದುವೆ ಆದರೆ ಅವರಲ್ಲೂ ಕೂಡ ಅಂತಹ ಜೀನ್ ಇರುವಂತಹ ಚಾನ್ಸಸ್ ಹೆಚ್ಚು. ಯಾವಾಗ ಈ ಎರಡೂ ರಿಸೆಸಿವ್ ಜೀನ್ಗಳು ಸೇರ್ತವೆಯೋ ಆಗ ಉತ್ಪತ್ತಿಯಾಗುವಂತಹ ಮಗುವಿಗೆ ಇಂತಹ ಜೆನೆಟಿಕ್ ಡಿಸಾರ್ಡರ್ಗಳು ಬರುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರ್ತದೆ. ಅದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಅಂದರೆ ಹುಟ್ಟಿನಿಂದಲೇ ಬರುವಂತಹ ಕೆಲವು ಹೃದಯ ಸಂಬಂಧಿ ಕಾಯಿಲೆಗಳು, ಕಿಡ್ನಿ ಸಂಬಂಧಿ ಕಾಯಿಲೆಗಳು, ರಕ್ತದ ಸಂಬಂಧಿ ಕಾಯಿಲೆಗಳು, ಈ ಥರ ಜೆನೆಟಿಕ್ ಡಿಸಾರ್ಡರ್ಗಳು ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅದಕ್ಕೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಬಾರ್ದು ಅಂತ ಹೇಳುವಂಥದ್ದು. ಇದು ಬರೀ ಟೆಕ್ಸ್ಟ್ ಬುಕ್ ನಾಲೆಜ್ ಅಲ್ಲ. ನಾವು ನೋಡಿದಂತಹ ಹೆಚ್ಚಿನ ಪೇಷಂಟ್ಗಳಲ್ಲಿ ನಾವು ಮಗುವಿಗೆ ಏನಾದರೂ ಸಮಸ್ಯೆ ಇದ್ದಾಗ ಅವರ ಪೇರೆಂಟ್ಸಿನ ಮದುವೆಯ ಬಗ್ಗೆ ವಿಚಾರಿಸಿದಾಗ ನಮಗೆ ಇದು ಕಂಡು ಬಂದಿದೆ. ಅಂದರೆ ರಿಸರ್ಚ್ಗಳು ಕೂಡ ಇದನ್ನು ಪ್ರೂವ್ ಮಾಡಿದೆ. ಅಂದರೆ ರಕ್ತ ಸಂಬಂಧದಲ್ಲಿ ಮದುವೆ ಆದರೆ ಮಗುವಿನಲ್ಲಿ ಜೆನೆಟಿಕ್ ಡಿಸಾರ್ಡರ್ಗಳು ಬರುವಂತಹ ಚಾನ್ಸಸ್ ಹೆಚ್ಚು ಅಂತ ಹೇಳಿ. ಸೊ ಇವಷ್ಟೇ ಅಲ್ಲದೆ ಕೆಲವೊಂದು ಅಂದರೆ ಮೈಲ್ ಸ್ಟೋನನ್ನು ರೀಚ್ ಆಗುವಂಥದ್ದು ಕೂಡ ಸ್ವಲ್ಪ ಡಿಲೇ ಇರಬಹುದು ಅಂತಹ ಮಗುವಲ್ಲಿ. ಹಾಗೆ ಕೆಲವೊಂದು ಮಾನಸಿಕ ಕಾಯಿಲೆಗಳು ಕೂಡ ಅಂತಹ ಮಕ್ಕಳಲ್ಲಿ ಬಂದಿರ್ತದೆ. ಹಾಗಾಗಿ ರಕ್ತ ಸಂಬಂಧದಲ್ಲಿ ಮದುವೆ ಆಗೋದನ್ನು ಅವಾಯ್ಡ್ ಮಾಡಬೇಕಾಗ್ತದೆ. ಪ್ಲೀಸ್ ಈ ವಿಡಿಯೋವನ್ನು ಹಿಂದಿನ ವಿಡಿಯೋದ ಥರನೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.